ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಏನಂದರೆ ದಿನಾಂಕ 21/1/2026 ಮಲೆ ಮಹದೇಶ್ವರ ವನ್ಯಜೀವಿ ವಿಭಾಗ, ಮಲೆ ಮಹದೇಶ್ವರ ವನ್ಯಜೀವಿ ವಲಯದ ತಾಳು ಬೆಟ್ಟದಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಹೋಗುವ ಮೆಟ್ಟಿಲು ಹಾದಿಯ ರಂಗಸ್ವಾಮಿ ಒಡ್ಡು ಎನ್ನುವ ಜಾಗದಲ್ಲಿ ಕಾಲ್ನಡಿಗೆಯಲ್ಲಿ ಬೆಟ್ಟಕ್ಕೆ ತೆರಳುತ್ತಿದ್ದ ಭಕ್ತಾದಿಗಳ ತಂಡದ ಮೇಲೆ ಬೆಳಗಿನ ಜಾವ ಸುಮಾರು 5:45 ಸಮಯ ಚಿರತೆ ದಾಳಿ ಮಾಡಿ ಒಬ್ಬ ವ್ಯಕ್ತಿಯನ್ನು ಎಳೆದೊಯ್ದು ಮಂಡ್ಯ ಜಿಲ್ಲೆ ಮತ್ತು ತಾಲೂಕಿನ ಚೀರನಹಳ್ಳಿ ಗ್ರಾಮಕ್ಕೆ ಸೇರಿದ 35 ವರ್ಷ ವಯಸ್ಸಿನ ಪ್ರವೀಣ್ ಎಂಬ ವ್ಯಕ್ತಿಯನ್ನು ಚಿರತೆ ದಾಳಿಯಿಂದ ಮೃತಪಟ್ಟಿರುತ್ತಾರೆ. ಮೃತ ವ್ಯಕ್ತಿಯ ದೇಹ ರಸ್ತೆಯಿಂದ ಸುಮಾರು 100 ಮೀಟರ್ ಕೆಳಗೆ ಪತ್ತೆಯಾಗಿದ್ದು, ಚಿರತೆಯ ಮೃತ ವ್ಯಕ್ತಿಯು ದೇಹದ ಹತ್ತಿರದಲ್ಲಿಯೇ ಕಂಡುಬಂದಿದ್ದು, ಗಾಳಿಯಲ್ಲಿ ಗುಂಡು ಹಾರಿಸಿ ಚಿರತೆಯನ್ನು ಓಡಿಸಿ ದೇಹವನ್ನು ಮುಖ್ಯ ರಸ್ತೆಗೆ ತರಲಾಗಿರುತ್ತದೆ. ಮೃತರ ದೇಹವನ್ನು ಹನೂರಿನಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿಸಿ ಸಂಬಂಧಿಕರಿಗೆ ಹಸ್ತಾಂತರಿಸಲಾಗುತ್ತದೆ. ಕೂಡಲೇ ಚಿರತೆ ದಾಳಿ ಮಾಡಿದ್ದ ಸ್ಥಳವನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸುತ್ತುವರೆದು ಕೂಂಬಿಂಗ್ ಪ್ರಾರಂಭಿಸಲಾಗಿದೆ. ಚಿರತೆಯು ಸಾಮಾನ್ಯವಾಗಿ ಮನುಷ್ಯರ ಮೇಲೆ ದಾಳಿ ಮಾಡುವುದು ಅಪರೂಪವಾಗಿದ್ದು, ಪರಿಸ್ಥಿತಿಯನ್ನು ಅವಲೋಕಿಸಿ ಸಾರ್ವಜನಿಕರ ಹಿತದೃಷ್ಟಿ ಈ ರೀತಿಯ ಘಟನೆ ಮರುಕಳಿಸದಂತೆ ಕ್ರಮ ವಹಿಸಲು ಈ ಚಿರತೆಯನ್ನು ಸೆರೆ ಹಿಡಿಯಲಾಗಿದೆ. ಗುರುವಾರ ರಾತ್ರಿ 9 ವೇಳೆಯಲ್ಲಿ ಜರುಗಿದೆ. ಮಂಡ್ಯ ಜಿಲ್ಲೆಯ ಪ್ರವೀಣ್ ಎಂಬ ಯುವಕ ಮಹದೇಶ್ವರ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ತಿಳಿದಂತಹ ವೇಳೆ ಚಿರತೆಯ ದಾಳಿಗೆ ಬಲಿಯಾಗಿದ್ದರು. ಈ ಚಿರತೆಯ ಸೆರೆಗೆ ಸಾರ್ವಜನಿಕರಿಂದ ತೀವ್ರ ಒತ್ತಡ ಕೇಳಿ ಬಂದಿದ್ದ ಹಿನ್ನೆಲೆ ಅರಣ್ಯ ಇಲಾಖೆ ಕಳೆದ 48 ಗಂಟೆಯಿಂದಲೂ ಕೂಡ ತೀವ್ರ ನಿಗಾವನ್ನು ವಹಿಸಿತ್ತು. ಬುಧವಾರ ರಾತ್ರಿಯೂ ಕೂಡ ಮಹದೇಶ್ವರ ಬೆಟ್ಟ ರಸ್ತೆಯ ವ್ಯಾಪ್ತಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿತ್ತು. ಸ್ಥಳೀಯರಲ್ಲಿ ಈ ಒಂದು ಘಟನೆ ತುಂಬಾ ಆತಂಕವನ್ನು ಉಂಟು ಮಾಡಿತ್ತು. ಇದರಿಂದ ಎಚ್ಚೆತ್ತುಕೊಂಡಂತಹ ಅರಣ್ಯಾಧಿಕಾರಿಗಳು ವಿಶೇಷ ಕಾರ್ಯಾಚರಣೆಯನ್ನು ಕೈಗೊಂಡರು. ಚಿರತೆಯ ಕಾರ್ಯಪಡೆಯನ್ನು ಕೂಡ ಕಾರ್ಯಾಚರಣೆಗೆ ನಿಯೋಜನೆಯನ್ನ ಮಾಡಿದ್ರು. ಡ್ರೋನ್ಗಳ ಮೂಲಕ ಕಣ್ಗಾವಲನ್ನು ಕೂಡ ನಡೆಸಿದ್ರು. ಕೊನೆಗೂ ಅರಣ್ಯ ಸಿಬ್ಬಂದಿ ಅರವಳಿಕೆಯನ್ನು ನೀಡಿ ಚಿರತೆಯನ್ನು ಸುರಕ್ಷಿತವಾಗಿ ಸೆರೆಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಈ ಕಾರ್ಯಾಚರಣೆಯಲ್ಲಿ ಪಶುವೈದ್ಯರಂತಹ ಆದರ್ಶ್ ಕೂಡ ಭಾಗವಹಿಸಿದ್ರು. ಒಟ್ಟು 50ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಇನ್ನು ಸೆರೆ ಸಿಕ್ಕಿರುವುದು ಸುಮಾರು 2 ರಿಂದ 3 ವರ್ಷದ ಗಂಡು ಚಿರತೆ ಎನ್ನಲಾಗಿದ್ದು, ಈ ಚಿರತೆಯನ್ನ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ಸ್ಥಳಾಂತರಿಸುವ ನಿರ್ಧಾರವನ್ನು ಆಮೇಲೆ ತೆಳ್ಳ ಫೋರ್ಸಲ್ಲಿ ಡೋರ್ ಓಪನ್ ಆಗ್ಬಿಡೋದು. ಎಲ್ಲ ಬನ್ನಿ ಫೋನ್ ರಿಸೀವ್ ಮಾಡ್ತಿಲ್ಲ, ಮಲ್ಬಿಟ್ಟಿದೆ. ಆಮೇಲೆ ನಾವು ಹೋಗ್ತೀವಲ್ಲ
ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಚಿರತೆನ ಹಿಡ್ದಿದ್ದಾರೆ. ನೋಡಿ ಹೆಂಗಿದೆ ಚಿರತೆ, ಈಗ ಹಿಡ್ದಿದ್ದಾರೆ. ನಾವು 6 ಗಂಟೆ ಒಳಗಡೆ ಹೋಗಬೇಕು, 6 ಗಂಟೆ ಮೇಲೆ ಹೋಗ್ಬಾರ್ದು ನಾವು. ನೋಡಿ ಹುಷಾರಾಗಿ ಹೋಗಬೇಕು, ಹುಷಾರಾಗಿ ಬರಬೇಕು ಪಾದಯಾತ್ರೆ ಮಾಡೋರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.